ಬಡವರ ಅಕ್ಕಿಗೆ ಕನ್ನ ಹಾಕುತ್ತಿದ್ದವನಿಗೆ ಸ್ಥಳೀಯರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸರ್ಕಾರ ನಿಗದಿ ಮಾಡಿದ್ದ ಅಕ್ಕಿಯಲ್ಲೇ ಕಡಿತ ಮಾಡಿದ್ದ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕ. ಅಲ್ಲ, ಮೊದಲೇ ಅಕ್ಕಿ ಸ್ಟಾಕ್ ಇಲ್ಲ ಅನ್ನೋ ಬೋರ್ಡ್ ಇದೆ ಕೆಲವು ಕಡೆಗಳಲ್ಲಿ. 15 kg ಕೊಡ್ತೇವೆ ಅಂದರು, ಅದು ಸಿಗ್ತಾ ಇಲ್ಲ, ಈಗ ಸರಿಯಾಗಿ ಬರ್ತಾನೆ ಇಲ್ಲ. ಅಂಥದ್ರಲ್ಲಿ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕರದ್ದು ಒಂದು ಕಾಟ. 75 kg ಅಕ್ಕಿ ಬದಲು 60 kg ಅಕ್ಕಿ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಬಿ ಮಲ್ಲೇನಹಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬಿ ಮಲ್ಲೇನಹಳ್ಳಿ ಗ್ರಾಮ. ನ್ಯಾಯಬೆಲೆ ಅಂಗಡಿ ಮಾಲೀಕನ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಿಂಗಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ತೂಗ್ತಾಗ 65 kg. ಎಷ್ಟಪ್ಪ ಮಾಸ ಆಯ್ತು? ಒಂದ್ ಊರಲ್ಲಿ ಎಷ್ಟು ಕಾರ್ಡ್ ಇರ್ತಾರೆ, ಎಷ್ಟು ಕೆಜಿ ಅಕ್ಕಿ ಹಾಕ್ತಾರ? ಯಾವ್ದೇ ಕಾರಣಕ್ಕೂ ನೀನ್ ಈ ತರ ಎಲ್ಲ ಮಾಡೋದು ತಪ್ಪು ಶಿವಣ್ಣ. ಅವ್ರು ಮಾಡ್ತಾರೆ, ಅವ್ರಿಗೆ ಮಾಡ್ತೀಯ 2 kg ಕೊಡ್ತೀವಿ, ನಾವಿರತ್ತೆ ಕರೆಕ್ಟ್ ಕೊಟ್ಟೆ. ಒಂದ್ ಕಾರ್ಡ್ಗೆ 105 kg ಅಂತಂದ್ರೆ ನೀನ್ ಕೊಟ್ರೆ 75 kg ಹೆಂಗ್ ಕೊಟ್ಟಪ್ಪ ನೀನು? ಒಂದ್ ಕಾರ್ಡಿಗಾದ್ರೆ ಬಿಡೋನು, 20 ಕಾರ್ಡಿಗಲ್ಲ ಹಂಗೆ ಮಾಡಿಯಲ್ಲ, ಹೆಂಗ್ ಮಾಡ್ದೆ ನೀನು? ಯಾವನಾರ ಕೇಳಿದ್ರೆ ಇಲ್ಲಪ್ಪ ನೀನು ಅಲ್ಲಿ ಫುಡ್ ಆಫೀಸ್ ಕೇಳ್ಕೆ ಅಂತ ಹೇಳ್ತೀಯ. ನಾವು ಏನಾರು ತಪ್ಪು ಮಾಡಿದ್ರೆ ಹೇಳು, ನಮ್ಮ ಹತ್ರ ಗೈಡ್ಲೈನ್ ಇತ್ತಪ್ಪ, ಅದ್ರ ಪ್ರಕಾರ ನೀನು ಅಕ್ಕಿ ಕೊಡು. ನಾವು ನಿನ್ನೇನಾರ ಕೇಳ್ತೀವಿ, ಸರ್ಕಾರ ಕೊಟ್ಟಿದ್ದು ನಮಗೆ ಕೊಡ್ರಿ. ನೀವ್ ಯಾಕೆ ಹಂಗೆ ಹಿಡಿತೀರಾ ಅಷ್ಟಕ್ಕಂತ? ಅರ್ಥ ಮಾಡ್ಕೇಳ್ರಿ ನೀವು ಸ್ವಲ್ಪ. ಯಾರು ಶ್ರೀಮಂತರಲ್ಲಣ್ಣ, ಬಡವ್ರು ಕೂಲಿ ಮಾಡ್ಕೊಂಡು ಉಣ್ಣ ಅಂತ ಅಕ್ಕಿ ನೀನು ತಿಂತೀಯಲ್ಲಣ್ಣ. ನೀನೇನು ಯಾವ್ದಾರ ಅನಾಥಾಶ್ರಮ ಕಳಿಸ್ತೀವಿ, ಹೋಗ್ಲಿ ನಮ್ಮ ಹತ್ರ ಅಕ್ಕಿ ತಗೊಂಡು. ಬಡವ್ರು ತಿನ್ನ ಅನ್ನ ಕಿತ್ಕೊಂಡು ನೀವೇನ್ರಿ ಇಂತ ಮಾಡ್ತೀರಿ ನೀವು? ಪ್ರತಿಯೊಬ್ಬರು ಕರೆಯ ಎಲ್ಲರ ಕಾಡಿಗೆ ಹೋಗಿ ಕರೆಕ್ಟಾಗಿ ಎಷ್ಟಿದ್ರು ಅಷ್ಟು ಕೊಡ್ಲಿ. ಅಷ್ಟೇ. ಒಂದ್ ಕಾಡಿ ಮಿಸ್ಟೇಕ್ ಮಾಡ್ಬೋದಣ್ಣ, ಎಲ್ಲ ಕಾಡಿಗೆ ಇವ್ನ ಕಾಡಿಗೆ ಹೆಂಗಪ್ಪ ಬರ್ದಿ ನೀನು? ಇವ್ನ ಕಾಡಿಗೆ ಹೆಂಗ್ ಬರ್ದಿ? 5 kg ನಿನಗೆ ಕೊಟ್ಟರೆ ಎಷ್ಟು ಕೆಜಿ? 60 kg ತೂಗ್ತಾಗ 65 kg. ಎಷ್ಟಪ್ಪ ಮಾಸ ಆಯ್ತು? ಒಂದ್ ಊರಲ್ಲಿ ಎಷ್ಟು ಕಾರ್ಡ್ ಇರ್ತಾರೆ, ಎಷ್ಟು ಕೆಜಿ ಅಕ್ಕಿ ಹಾಕ್ತಾರ? ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಮೊದಲೇ ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋಡ್ತಾ ಇದ್ದೀವಿ, ನೋ ಸ್ಟಾಕ್ ಬೋರ್ಡ್ ಅಂತ ಬೋರ್ಡ್ ಹಾಕಿದ್ದಾರೆ. ಜೊತೆಗೆ ಸರ್ಕಾರದಿಂದಲೂ ಕೂಡ ಸಮರ್ಪಕವಾಗಿ ಸರಿಯಾದ ಟೈಮ್ಗೆ 10 kg ಸಿಗ್ತಾ ಇಲ್ಲ, 15 kg ಕೊಡ್ತೇವೆ ಅಂತ ಹೇಳಿದ್ರು, ಅದು ಆಗ್ತಾ ಇಲ್ಲ. ಇಲ್ಲಿ ನೋಡಿದರೆ ಬಡವರ ಹೊಟ್ಟೆ ಸೇರಬೇಕಾದಂಥ ಅಕ್ಕಿಗೆ ಈತ ಕನ್ನ ಹಾಕ್ತಾ ಇದ್ದಾನೆ. ಯಾವ ರೀತಿ ನಡೀತಾ ಇದೆ ಅದೆಲ್ಲ ಅಕ್ರಮ ಅನ್ನೋದು? ಪ್ರಭು, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬಿ ಮಲ್ಲೇನಹಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. ತಲಾ 15 kg ಅಲರ್ಟ್ ಆಗಿದ್ರು ಕೂಡ ವಿತರಣೆ ಮಾಡುವುದರಲ್ಲಿ ತಾರತಮ್ಯ ಆಗಿದೆ. 75 kg ಅಕ್ಕಿ ಕೊಡುವಲ್ಲಿ ಕೇವಲ 60 kg ಅಕ್ಕಿಯನ್ನು ಕೂಡ ನೀಡಿದ್ದಕ್ಕೆ ಅಲ್ಲಿನ ಸ್ಥಳೀಯರೊಬ್ಬರು ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಬೆಲೆ ಅಂಗಡಿ ಮಾಲೀಕನ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು, ಜೊತೆಗೆ ಕ್ಲಾಸ್ ತೆಗೆದುಕೊಂಡಿರುವಂತದ್ದು. ಸಿಂಗಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಯಾಕಂತಂದ್ರೆ ಈಗಾಗಲೇ ಸರ್ಕಾರ ಹೇಳಿರುವಂತದ್ದು ತಲಾ ಅಂದ್ರೆ ಒಬ್ಬರಿಗೆ ತಲಾ 15 kg ವಿತರಣೆ ಮಾಡೋಕೆ ಸರ್ಕಾರ ಕೂಡ ಆದೇಶ ಮಾಡಿದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಇವರು ಈ ಅದೇ ಕಾರ್ಡ್ಗೆ ಕಡಿಮೆ ಅಕ್ಕಿ ನೀಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಸರಿ ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು. ಇದು ಸಾಕಷ್ಟು ಈ ಏನು ಈ ನ್ಯಾಯಬೆಲೆ ಅಂಗಡಿ ಮಾಲೀಕರ ವಿರುದ್ಧ ಕ್ಲಾಸ್ ತೆಗೆದುಕೊಂಡಿದ್ದಂತಹ ರೈತನ ವಿಡಿಯೋ ಇದೆ. ಆ ವಿಡಿಯೋ ಸಾಕಷ್ಟು ಒಂದ್ ರೀತಿ ವೈರಲ್ ಆಗಿರ್ತಕ್ಕಂಥದ್ದು ಪ್ರಭು. ಅಂದರೆ ಈಗ ಪ್ರಕಾಶ್, ಇಂತಹ ವಿಡಿಯೋಗಳು ವೈರಲ್ ಆಗ್ತವೆ, ಬಟ್ ಈತ ಬಹಳ ದಿನಗಳಿಂದ ಈ ರೀತಿಯಾಗಿ ಅಕ್ರಮ ಮಾಡ್ತಿದ್ದ ಅನ್ನೋದು ಮೇಲ್ನೋಟ ಗೊತ್ತಾಗ್ತಾ ಇದೆ. ಅಂದರೆ ಕ್ರಮ ಏನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಏನು ಉದ್ಭವ ಆಗಿಲ್ವಾ ಹಾಗಾದರೆ ಮೇಲಾಧಿಕಾರಿಗಳು ಬಂದು ವಿಸಿಟ್ ಮಾಡುವಂಥದ್ದು? ಚಿಕ್ಕಮಗಳೂರು ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಯಾವೆಲ್ಲ ರೀತಿಯ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಅಲ್ಲಿನ ಫುಡ್ ಡಿಡಿ ಏನಿರ್ತಾರೆ ಅವರು ಈ ಮಾಲೀಕರ ವಿರುದ್ಧ ಅಥವಾ ಏನಾದ್ರೂ ನೋಟಿಸ್ ನೀಡ್ತಾರ, ಅಥವಾ ಶೋಕಾಸ್ ನೋಟಿಸ್ ಏನಾದ್ರು ಕಾರಣ ಕೇಳಿ ನೋಟಿಸ್ ನೀಡ್ತಾರ, ಯಾಕೆ ಈ ಘಟನೆ ಆಯ್ತು? ಯಾಕಂತಂದ್ರೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಅಕ್ಕಿ ಇರುವಂತದ್ದು ಸಂಪೂರ್ಣವಾಗಿ ಚೀಲದಲ್ಲಿ ಶೇಖರಣೆ ಮಾಡಿಟ್ಟಿರುವಂತದ್ದು ಕಾಣಿಸ್ತಾ ಇದೆ. ಆದ್ರೆ ಯಾಕೆ ಇವರು 60 kg 75 kg ಅಕ್ಕಿ ಬದಲು 60 kg ನೀಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗಳನ್ನು ಕೂಡ ಸ್ವತಃ ಏನು ಆ ವ್ಯಕ್ತಿ ಏನಿದ್ದಾನೆ, ಪಡಿತರ ಗ್ರಾಹಕ ಏನಿದ್ದಾನೆ, ಆತ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಮೇಲಧಿಕಾರಿಗಳು ಈ ನ್ಯಾಯಬೆಲೆ ಅಂಗಡಿಯ ಮೇಲೆ ಯಾವೆಲ್ಲ ರೀತಿಯ ಕ್ರಮ ಕೈಗೊಳ್ತಾರೆ ಕಾದ್ ನೋಡ್ಬೇಕಾಗುತ್ತೆ ಪ್ರಭು. ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ಫುಡ್ ಆಫೀಸ್ ಕೇಳ್ಕೆ ಅಂತ ಹೇಳ್ತೀಯ. ನಾವು ಏನಾರು ತಪ್ಪು ಮಾಡಿದ್ರೆ ಹೇಳು, ನಮ್ಮ ಹತ್ರ ಗೈಡ್ಲೈನ್ ಇತ್ತಪ್ಪ, ಅದ್ರ ಪ್ರಕಾರ ನೀನು ಅಕ್ಕಿ ಕೊಡು. ನಾವು ನಿನ್ನೇನಾರ ಕೇಳ್ತೀವಿ, ಸರ್ಕಾರ ಕೊಟ್ಟಿದ್ದು ನಮಗೆ ಕೊಡ್ರಿ. ನೀವ್ ಯಾಕೆ ಹಂಗೆ ಹಿಡಿತೀರಾ ಅಷ್ಟಕ್ಕಂತ? ಅರ್ಥ ಮಾಡ್ಕೇಳ್ರಿ ನೀವು ಸ್ವಲ್ಪ. ಯಾರು ಶ್ರೀಮಂತರಲ್ಲಣ್ಣ, ಬಡವ್ರು